ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಸರ್ಕಾರದ ಅಸ್ತಿತ್ವಕ್ಕೆ ಸಂಬಂಧಪಟ್ಟಂತ ಬಿಗ್ ನ್ಯೂಸ್. ಇನ್ಫ್ಯಾಕ್ಟ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂದ್ರೂ ತಪ್ಪಿಲ್ಲ. ಕೈ ಮೂಲದಿಂದಾನೇ ಬರ್ತಾ ಇರುವಂತಹ ಸ್ಫೋಟಕ ಸುದ್ದಿ ಏನಿದು? ಹಾಗಾದ್ರೆ ಸರ್ಕಾರಕ್ಕೆ ಸಂಚಕಾರದ ಬಿಗ್ ಸೀಕ್ರೆಟ್ ಬ್ಲಾಸ್ಟ್ ಆಗಿದೆ. ಡೆಲ್ಲಿಯಲ್ಲಿ ಸಿದ್ದರಾಮಯ್ಯನವರಿರೋ ಹೊತ್ತಲ್ಲಿ ಡೆಲ್ಲಿಯಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಸೇರಿದಂತೆ ದೊಡ್ಡ ದೊಡ್ಡ ವಕೀಲರನ್ನ ದಿಢೀರಂತ ಸಿದ್ದರಾಮಯ್ಯನವರು ಭೇಟಿಯಾಗಿರೋ ಹೊತ್ತಲ್ಲೇ ಸಿಡಿದಿರುವಂತಹ ಸುದ್ದಿ ಏನಿದು? ಹಾಗಾದ್ರೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಇತ್ತೀಚೆಗಿನ ಕೆಲವು ಬೆಳವಣಿಗೆಗಳನ್ನ ಕ್ವಿಕ್ ಆಗಿ ನೆನಪು ಮಾಡ್ಕೊಂಡ್ರೆ ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ ಒಂದಕ್ಕೊಂದು ಲಿಂಕ್ ಮಾಡಿ ನೋಡಿದ್ರೆ ಮತ್ತು ಈಗ ಸಿಡಿದಿರುವಂತಹ ಈ ಸುದ್ದಿ ಬಹಳ ದೊಡ್ಡ ಒಂದು ಮಹತ್ವದ ಬೆಳವಣಿಗೆ ಸುಳಿವನ್ನ ಕೊಡ್ತಾ ಇದೆಯಾ ನೋಡಿ. ಸಿದ್ದರಾಮಯ್ಯನವರು ಡೆಲ್ಲಿಗೆ ಧಾವಿಸಿದ್ದಾರೆ. ಬೈ ಎಲೆಕ್ಷನ್ ರಿಸಲ್ಟ್ ಬಂದಿಲ್ಲ ಇನ್ನು, ಅದ್ರ ಮುಂಚೆನೆ ದಿಢೀರಂತ ಡೆಲ್ಲಿಗೆ ಹೋಗ್ತಾರೆ ಅಂದ್ರೆ ಏನೋ ಒಂದು ಸಂಕಷ್ಟದ ಸುಳಿವು ಅಂತಾನೆ ಚರ್ಚೆ ಆಗ್ತಿದೆ. ಮೂಡಾ ಕೇಸ್ನಲ್ಲಿ ಇಡಿ ಯಾವುದೇ ನಿರ್ಧಾರ ತಗೊಳ್ಬಹುದು, ಯಾವುದೇ ಹೆಜ್ಜೆಯನ್ನು ಇಡಬಹುದು. ಈ ನಿಟ್ಟಿನಲ್ಲಿ ಮುಂದಿನ ಕಾನೂನು ಹೋರಾಟ ಏನು ಆಪ್ಷನ್ ಇದೆ? ಮನು ಸಿಂಘ್ವಿ ಅವರ ಮೊರೆ ಹೋಗಿರೋದು. ಇವತ್ತು ಬೆಳಗ್ಗೆ ಅಭಿಷೇಕ್ ಮನು ಸಿಂಘ್ವಿ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟು, ಅರ್ಧ ಮುಕ್ಕಾಲು ಗಂಟೆ ಮೀಟಿಂಗು, ಭೈರತಿ ಸುರೇಶ್ ಅವರು, ಪೊನ್ನಣ್ಣ ಅವರು, ಸಿದ್ದರಾಮಯ್ಯನವ್ರದ್ದು ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ಅದಾದ್ಮೇಲೆ ಹೈಕಮಾಂಡ್ ಜೊತೆನೂ ಈ ವಿಷಯ ಎಲ್ಲ ಚರ್ಚೆ ಮಾಡಲಿದ್ದಾರೆ. ಏನೋ ಒಂದು ದೊಡ್ಡ ಬೆಳವಣಿಗೆ ಸುಳಿವು ಅಂತಾನೆ ಚರ್ಚೆ ಆಗ್ತಿರೋದು. ಟೆನ್ಷನ್ ಸಿದ್ದರಾಮಯ್ಯನವರ ಪತ್ನಿಗೆ ಮತ್ತು ಸಿಎಂಗೆನೆ, ಸ್ವತಃ ಸಿಎಂಗೆನೆ ಇಡಿ ಬಿಸಿಯನ್ನ ಎದುರಿಸಬೇಕಾಗಬಹುದು ಇದೇ ವಾರದಲ್ಲಿ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ನೋಡಿ, ಸರ್ಕಾರ ಬೀಳಿಸೋದಕ್ಕೆ ಪ್ಲಾನು, 50 ಶಾಸಕರಿಗೆ ಆಫರು, 50 ಕೋಟಿ, 100 ಕೋಟಿ, ಸಿಡಿ, ಪೆನ್ ಡ್ರೈವು, ಎಲ್ಲಿ ಕೂತು ಮಾತಾಡಿದ್ದಾರೆ, ದಾಖಲೆ ರಿಲೀಸ್ ಮಾಡ್ತೀವಿ ಅನ್ನೋ ತನಕ ಜಟಾಪಟಿ ಆಗಿದೆ. ಹಾಗೆ ಬೈ ಎಲೆಕ್ಷನ್ ರಿಸಲ್ಟ್ ಮೇಲೆ ಸರ್ಕಾರ ಅಥವಾ ರಾಜ್ಯ ರಾಜಕಾರಣದಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗುವಂಥ ಸಾಧ್ಯತೆ ಅಂತೂ ದಟ್ಟವಾಗಿದೆ. ಅದು ಕರ್ನಾಟಕ ಮಾತ್ರ ಅಲ್ಲ, ವಿವಿಧ ಕಡೆಗಳಲ್ಲಿ ಇದು ಪರಿಣಾಮ ಆಗುತ್ತೆ. ಮಹಾರಾಷ್ಟ್ರ, ಜಾರ್ಖಂಡ್ ರಿಸಲ್ಟು ಮತ್ತು ಕರ್ನಾಟಕದಲ್ಲಿ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್. ಇದ್ರ ಬೆನ್ನಲ್ಲೇ ನೋಡಿ, ಒಬ್ಬರು ಸರ್ಕಾರದ ಪ್ರಭಾವಿ ಮಂತ್ರಿ, ದೊಡ್ಡ ಲೀಡರ್, ಇನ್ಫ್ಯಾಕ್ಟ್ ಮುಖ್ಯಮಂತ್ರಿ ಆಗೋದಿಕ್ಕೂ ಕೂಡ ತಯಾರಿ ನಡೆಸ್ಕೊಳ್ತಿರುವಂಥ ನಾಯಕರೇ ಹೇಳಿರುವಂಥ ಬಿಗ್ ಸೀಕ್ರೆಟ್ ಬೇರೆ ಯಾರೂ ಅಲ್ಲ, ಜಿ ಪರಮೇಶ್ವರ್ ಅವರು ಸರ್ಕಾರದ ಅಸ್ತಿತ್ವದ ಬಗ್ಗೆ ದೊಡ್ಡ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ, ದೊಡ್ಡ ಸುಳಿವನ್ನು ಕೊಟ್ಟಿದ್ದಾರೆ. ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ತವರಲ್ಲೇ ಆಡಿರೋ ಮಾತು. ಮುಖ್ಯಮಂತ್ರಿ ತವರು, ಸಿದ್ದರಾಮಯ್ಯನವರು ತವರು ಮೈಸೂರಲ್ಲಿ ಬಿಗ್ ಶಾಕಿಂಗ್ ಸ್ಟೇಟ್ಮೆಂಟ್. ಮೈಸೂರಿನಲ್ಲಿ ಆದಷ್ಟು ಬೇಗ ಕಾಂಗ್ರೆಸ್ ಕಚೇರಿ ಕಟ್ಟಿಬಿಡಿ. ಏನಿದ್ರ ಅರ್ಥ? ಇವತ್ತಿನ ರಾಜಕೀಯ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಏನು ಬೇಕಾದರೂ ಆಗಬಹುದು, ಹೇಳೋದಕ್ಕಾಗಲ್ಲ. ಈ ಮಾತನ್ನ ಸ್ವತಃ ಜಿ ಪರಮೇಶ್ವರ್ ಅವರು ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಸ್ಟೇಟ್ಮೆಂಟ್ ಕೊಟ್ಟಂಗಾಯ್ತಲ್ಲ, ಓಪನ್ ಸ್ಟೇಜ್ ಮೇಲೆ ಹೇಳಿದ್ಮೇಲೆ. ಸೊ ಒಳಗಿಂದ ಏನೋ ಒಂದು ದೊಡ್ಡ ಬೆಳವಣಿಗೆಯ ಸುಳಿವು ಕೈ ನಾಯಕರಿಗೆ, ಮಿನಿಸ್ಟರ್ಗಳಿಗೆ, ಅವ್ರ ಗೃಹ ಸಚಿವರಿಗೆ ಸಿಕ್ಕಂತೆ ಕಾಣಿಸ್ತಾ ಇದೆ. ಏನು ಹೇಳಿದ್ದಾರೆ ಡಿಟೇಲ್ ಆಗಿ ನೋಡೋಣ ಬನ್ನಿ. ಮೈಸೂರಿನ ಕಾಂಗ್ರೆಸ್ ಕಚೇರಿ ನಿರ್ಮಾಣಕ್ಕೆ ಸ್ಥಳ ಪಡೆಯೋದಕ್ಕೆ ನಾನು ತುಂಬ ಹೋರಾಟ ಮಾಡಿದ್ದೀನಿ. ಚಂದ್ರಪ್ರಭಾ ಅರಸು ಅವ್ರ ಜೊತೆಗೆ ಸಾಕಷ್ಟು ಬಾರಿ ಮೀಟಿಂಗ್ ಮಾಡಿದ್ದೀನಿ. ಶೀಘ್ರದಲ್ಲಿ 15 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕಾಂಗ್ರೆಸ್ ಕಚೇರಿ ಕಟ್ಟೋದಕ್ಕೆ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ. ಆದಷ್ಟು ಬೇಗ ಕಟ್ಟಿಬಿಡಿ ಅಂತ ಹೇಳಿದ್ದೀನಿ ನಾನು. ಮುಂದೆ ಏನಾಗುತ್ತೋ ಗೊತ್ತಾಗಲ್ಲ. ಇವತ್ತಿನ ರಾಜಕೀಯ ಬೆಳವಣಿಗೆ ನೋಡ್ತಾ ಇದ್ರೆ ಹೇಳೋಕ್ಕಾಗಲ್ಲ. ನಮ್ಮ ಸರ್ಕಾರ ಇರೋವಷ್ಟು ದಿನದ ಒಳಗಡೆನೆ ಎಲ್ಲ ಮುಗಿಸ್ಬಿಡಿ. ಮೈಸೂರಂಥ ಜಾಗದಲ್ಲಿ, ಅದು ಸಿದ್ದರಾಮಯ್ಯನವ್ರಿಗೆ ತವರು ಬೇರೆ, ಇಲ್ಲಿ ಒಂದು ಕಾಂಗ್ರೆಸ್ ಕಚೇರಿಯನ್ನು ಆದಷ್ಟು ಬೇಗ ಕಟ್ಟು ಮುಗಿಸ್ಬಿಡಿ, ಶಂಕುಸ್ಥಾಪನೆ ನೆರವೇರಿಸ್ಬಿಡಿ. ಕಾರ್ಯಕರ್ತರ ಸಭೆಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಎಂಥ ಮಾತಾಡಿದ್ದಾರೆ ಅಂದರೆ, ಕೈಪಾಳ್ಯದಲ್ಲಿಯೇ ಕಂಪನ ಸೃಷ್ಟಿಸುವಂಥ ಹೇಳಿಕೆ, ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಬೀಸುವಂಥ ಲಕ್ಷಣ ಕಂಡು ಬರ್ತಿದ್ಯಾ? ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ಚೀಫ್ ಮಿನಿಸ್ಟರ್ ನೀವು ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನ ಮೈಸೂರಿನಲ್ಲಿ ಕಟ್ಟಿಸಲೇಬೇಕು. ಅದು ಕೂಡ ಮೈಸೂರಿನ ಆರ್ಕಿಟೆಕ್ಚರ್ ಏನಿದೆ ಆ ಸಂಪ್ರದಾಯವಾದಂತ ಆರ್ಕಿಟೆಕ್ಚರ್ ನಲ್ಲಿ ನೀವು ಕಟ್ಟಬೇಕು ಕಾಂಗ್ರೆಸ್ ಪಕ್ಷ. ಸುಮ್ಮನೆ ಮುಖ್ಯಮಂತ್ರಿ ಆಗ್ಬಿಟ್ರೆ ಅದು ಸರಿ ಹೋಗೋದಿಲ್ಲ ಅಂತ ಕೋಪ ಮಾಡ್ಕೊಂಡು ಹೇಳಿದ್ರು. ಅವರಿಗೆ ಸ್ವಲ್ಪ ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಈ 2ನೇ ಬಾರಿ ಆದಾಗ ಸ್ವಲ್ಪ ತಲೆ ಒಳಗಡೆ ಹೋಗಿದೆ. ಇಲ್ಲಿ ಕಾಂಗ್ರೆಸ್ ಕಟ್ಟಡವನ್ನು ಕಟ್ಟಬೇಕು ಅಂತ ಹೇಳಿ ಅವ್ರ ಮನಸ್ಸು ಬಂದಿದೆ. 15 ಕೋಟಿ ರೂಪಾಯಿಗೆ ಕಾಂಗ್ರೆಸ್ ಪಕ್ಷದ ಕಟ್ಟಡ ನೀವು ಮಾಡಬೇಕು ಅಂತ ಹೊರಟಿದ್ದೀರಲ್ಲ, ಇದಕ್ಕೂ ನಿಮಗೆ ಅಭಿನಂದನೆಯನ್ನ ಹೇಳ್ತೇನೆ. ಆದಷ್ಟು ಶೀಘ್ರವಾಗಿ ಫೌಂಡೇಶನ್ ಹಾಕ್ಬಿಡಿ.
ಯಾಕೆಂದರೆ ಈಗ ಹೇಳೋಕ್ಕಾಗೋದಿಲ್ಲ ಹೆಂಗೆ ಏನೇನು ರಾಜಕೀಯದ ಪರಿಸ್ಥಿತಿಗಳು ಆಗ್ತವೆ ಅಂತ ಗೊತ್ತಿಲ್ಲ. ಆದ್ದರಿಂದ ನೀವು ಖಂಡಿತವಾಗಿ ಆದಷ್ಟು ಶೀಘ್ರವಾಗಿ ಕಟ್ಟಡದ ಶಂಕುಸ್ಥಾಪನೆ ಮಾಡಿ ಆದಷ್ಟು ಬೇಗ ನಮ್ಮ ಸರ್ಕಾರ ಇರುವಾಗ ಮುಗಿಸ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ ಅಂತೇಳಿ ಇಬ್ಬರು ಅಧ್ಯಕ್ಷರಿಗೆ ನಾನು ಹೇಳೋದಕ್ಕೆ ಬಯಸಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿ ಪ್ರಾರಂಭ ಮಾಡಬೇಕು ಅಂತೇಳಿ. ಆದಷ್ಟು ಬೇಗ ಮೈಸೂರಲ್ಲಿ ಕಾಂಗ್ರೆಸ್ ಕಚೇರಿ ಕಟ್ಟಿ ಮುಗಿಸ್ಬಿಡಿ. ಏನಾಗತ್ತೋ ಹೇಳೋಕ್ಕಾಗಲ್ಲ. ಅಂದ್ರೆ ಅರ್ಥ ಏನು? ಸಿದ್ದರಾಮಯ್ಯನವರು ಟೆನ್ಷನಲ್ಲಿ ಡೆಲ್ಲಿಗೆ ಹೋಗಿರೋ ಟೈಮಲ್ಲಿ ಬೈ ಎಲೆಕ್ಷನ್ ಆತಂಕವೂ ಆವರಿಸ್ಕೊಂಡು ಕಾಣಿಸ್ತಿದೆಯಲ್ಲ. ಅಕಸ್ಮಾತ್ ಸಂಡೂರು ಮಾತ್ರ ಗೆದ್ದು ಶಿಗ್ಗಾವಿ ಚನ್ನಪಟ್ಟಣ ಕಳ್ಕೊಂಡ್ರೆ ಸಿದ್ದರಾಮಯ್ಯನವರು ವರ್ಚಸ್ಸು ಕುಗ್ಗಿದೆ, ಕಾರ್ಮೋಡ ಕವಿದಿದೆ ಅನ್ನೋ ಮೆಸೇಜ್ ಆಗುತ್ತೆ. ತವರಲ್ಲೇ DK ಶಿವಕುಮಾರ್ ಮತ್ತೊಮ್ಮೆ ಸೋತ್ರು ಅನ್ನುವಂತಹ ಮೆಸೇಜ್ ಆಗುತ್ತೆ. ಸೊ ಇದರ ಪರಿಣಾಮ ಮುಂದೆ ಪ್ರತಿಪಕ್ಷಗಳಿಗೆ ಬಲವನ್ನು ಕೊಡಬಹುದು, ಹೊಸ ಹೊಸ ಆಲೋಚನೆಗಳಿಗೆ ಅವಕಾಶ ಮಾಡಿಕೊಡಬಹುದು ಅಂತಾನ. ಬೇರೆ ಯಾರು ಹೇಳ್ತಿರೋದಲ್ಲ, ಇದನ್ನು ಸಿದ್ದರಾಮಯ್ಯನವರೇ ಹೇಳಿದ್ರಲ್ಲ. ಹೈಕಮಾಂಡ್ಗೆ ಮೆಸೇಜ್ ಕೊಟ್ಟಂಗೆ ಕಾಣಿಸ್ತವರು. ಸರ್ಕಾರ ಬೀಳಿಸೋ ಪ್ರಯತ್ನ ಆಗ್ತಿದೆ, ಹುಷಾರಾಗಿರಿ, ನನ್ನನ್ನು ಮುಟ್ಟಿದ್ರೆ ರಾಜ್ಯದ ಜನ ಸುಮ್ಮನಿರಲ್ಲ. ಇದರಲ್ಲಿ ಅರ್ಥ ಏನು? ನನ್ನನ್ನು ಇಳಿಸಿದ್ರೆ ರಾಜ್ಯದ ಜನ ಸುಮ್ಮನಿರಲ್ಲ ಒಂದು, ಎರಡನೇದು ಸರ್ಕಾರನೂ ಉಳಿಯಲ್ಲ. ಇಲ್ಲಿ ಸ್ಥಿರವಾಗಿ ನಡೆಸ್ಕೊಂಡು ಹೋಗ್ತಿರೋನು, ಶಾಸಕರನ್ನ ಹಿಡಿದಿಟ್ಕೊಂಡು ಹೋಗ್ತಿರೋನು ನಾನು. ಹೆಚ್ಚು ಕಡಿಮೆ ಆದರೆ ಸರ್ಕಾರ ಬೀಳಿಸ್ಬಿಡ್ತಾರೆ, ನನ್ನನ್ನು ಇಳಿಸೋದಿರಲಿ ಸರ್ಕಾರನೇ ಇಳಿಸ್ಬಿಡ್ತಾರೆ ಹುಷಾರನ್ನೋ ಸಂದೇಶವನ್ನು ಎಲ್ಲ ತನಕ ಇಲ್ಲಿಂದ ಡೆಲ್ಲಿ ತನಕ ಕೊಟ್ಟರು ಸಿದ್ದರಾಮಯ್ಯನವರು. ಅಷ್ಟರ ಮಟ್ಟಿಗೆ ದೊಡ್ಡ ಬೆಳವಣಿಗೆಯ ಸುಳಿವು ಈಗ ಸ್ವತಃ G. ಪರಮೇಶ್ವರ್ ಅವರ ಬಾಯಲ್ಲೇ ಹೊರಗಡೆ ಬಂದಿರೋದು. ಒಂದು ಕಡೆ ಕುಮಾರಸ್ವಾಮಿ BJPಯವರು ನಾವು ಯಾಕೆ ಪ್ರಯತ್ನ ಮಾಡೋಣ, ಸರ್ಕಾರ ಬೀಳಿಸುವಂಥ ಹುಚ್ಚಾಟಕ್ಕೆ ನಾವು ಹೋಗಲ್ಲ, ಅದು ಡೈವರ್ಟ್ ಮಾಡುವಂಥ ಬೇರೆ ಬೇರೆ ಕೇಸ್ಗಳನ್ನು ಅಥವಾ ಈಗ ಎದ್ದಿರುವಂಥ ವಕ್ಫ್ ಗಲಾಟೆ, BPL ಕಾರ್ಡ್ ಗಲಾಟೆ, ಇದೆಲ್ಲದರಿಂದ ಗಮನ ಬೇರೆಡೆ ಸೆಳೆಯೋದಕ್ಕೆ ಸಿದ್ದರಾಮಯ್ಯನವರ ರಣತಂತ್ರ ಅಂತ ಹೇಳುತ್ತಿದ್ದಾರೆ. ಅಕಸ್ಮಾತ್ ಸರ್ಕಾರಕ್ಕೆ ಹೆಚ್ಚು ಕಡಿಮೆ ಆದರೆ ನಾವು ಆಗ ಮಾಡಬೇಕಾಗಿಲ್ಲ, ತಂತಾನೇ ಆಗತ್ತೆ ಅಂತಿದ್ದಾರೆ. ಕುಮಾರಸ್ವಾಮಿ ಅವರಂತೂ ಸದ್ಯದಲ್ಲೇ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಸ್ಟೇಟ್ಮೆಂಟ್ ಬೇರೆ ಕೊಟ್ಟಿದ್ರು. ದೇವೇಗೌಡರು ಈ ಸರ್ಕಾರವನ್ನು ಕಿತ್ತೆಸೆಯೋದು ಗ್ಯಾರಂಟಿ ಅನ್ನುವಂಥ ಶಪಥ ಮಾಡಿದ್ರು ಚನ್ನಪಟ್ಟಣದ ಬೈ ಎಲೆಕ್ಷನ್ ಅಖಾಡದಲ್ಲಿ. ಇದೆಲ್ಲದರ ನಡುವೆ ಒಂದು ಸುದ್ದಿ ಬಂತು, ನಾವು ರಿಪೋರ್ಟ್ ಮಾಡಿದ್ವಿ. ಕೇಂದ್ರ ಸಚಿವರೊಬ್ಬರ ನೇತೃತ್ವದಲ್ಲಿ ಆಪರೇಷನ್ ನಡೀತಿದೆಯಾ ಅನ್ನೋದೊಂದು ಸುದ್ದಿ ಕೆಲವು ದಿನಗಳಿಂದ ಓಡಾಡ್ತಿದೆ. ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರ ಸರ್ಕಾರ ಬಿತ್ತಲ್ಲ ದೋಸ್ತಿ, ಆ ಸರ್ಕಾರ ಬೀಳುವಲ್ಲಿಯೂ ಮಹತ್ವದ ಪಾತ್ರ ಓಡಾಟ ನಡೆಸಿದ್ರಂತೆ. ಅದೇ ಮಂತ್ರಿ ಈಗ ಓಡಾಡ್ತಿದ್ದಾರೆ ಅಂತ ಒಂದು ಸುದ್ದಿ ಸದ್ದು ಮಾಡ್ತಿದೆ. ಆದರೆ ಅಂಥದ್ದೇನೂ ಇಲ್ಲ ಅಂತ BJPಯವರು ಬಹುಶಃ ಸಿದ್ದರಾಮಯ್ಯನವ್ರಿಗೆ ಮೂಢ ಸಂಕಷ್ಟ ಸುತ್ತಿಕೊಳ್ಳುವ ಸುಳಿವು ಸಿಕ್ಕಂತೆ ಕಾಣಿಸ್ತಾ ಇದೆ ಪಕ್ಷದವ್ರಿಗೆ. ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ಅಂದರೆ ಅದು ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಸರ್ಕಾರಕ್ಕೆ ಸಂಕಷ್ಟ. ಅವರು ಹೆಚ್ಚು ಕಡಿಮೆ ಆದರೆ ಕೆಳಗಿಳಿಯುವಂಥ ಸನ್ನಿವೇಶ ಒದಗಿ ಬಂದರೆ ಕಿತ್ತಾಟ ಶುರುವಾಗುತ್ತೆ, ಬಣ ಜಗಳ ಜಟಾಪಟಿ ಸ್ಫೋಟವಾಗುತ್ತೆ. DK, ಸತೀಶ್ ಜಾರಕಿಹೊಳಿ, ಪರಮೇಶ್ವರು ಅದು ಇದು ಅಂದ್ಕೊಂಡು ಕ್ಯೂನೇ ಇದೆ. ಈಗಾಗಲೇ ನೋಡ್ತಾ ಇದ್ದೀವಿ ನಾವು ಯಾವ ರೀತಿ CM ಕುರ್ಚಿಗಾಗಿ ಪೈಪೋಟಿ ಶುರುವಾಗಿದೆ ಅಂತ. ಇನ್ನು ಸಿದ್ದರಾಮಯ್ಯನವ್ರು ಕೆಳಗಿಳಿಯೋ ಟೈಮ್ ಬಂದುಬಿಟ್ರೆ ಅದು ಯಾವುದೋ ಹಂತಕ್ಕೆ ಹೋಗ್ಬಿಡತ್ತೆ. ಯಾರಿಗೆ ಕೊಟ್ಟರು ಇನ್ನೊಂದು ಬಣ ಸಿಡ್ದೇಳತ್ತೆ, ಕಾಯ್ತಿರೋ ಪ್ರತಿಪಕ್ಷಗಳಿಗೆ ಬಲ ಸಿಗತ್ತೆ. ಹಾಗಾಗಿ ಏನು ಬೇಕಾದರೂ ಆಗಬಹುದು ಅಂತಿದ್ದಾರಾ? ಸಿದ್ದರಾಮಯ್ಯನವ್ರು ಇರೋ ತನಕ ಸರ್ಕಾರ ಟಚ್ ಮಾಡೋಕ್ಕಾಗಲ್ಲ, ಅದಂತೂ ಅದರಲ್ಲಿ ಡೌಟೇ ಇಲ್ಲ. ಸಿದ್ದರಾಮಯ್ಯನವ್ರು ಇರೋ ತನಕ ಗ್ಯಾರಂಟಿನೂ ಬ್ಯಾಲೆನ್ಸ್ ಮಾಡ್ತಾರೆ, ಸರ್ಕಾರ ಶಾಸಕರನ್ನು ಹಿಡಿದಿಟ್ಕೊಂಡು ಹೋಗ್ತಾರೆ. ಇಳಿಯೋ ಟೈಮ್ ಬಂದರೆ ಡೇಂಜರು, ಆ ಡೇಂಜರ್ ಸುಳಿವು ಸಿಕ್ಕಂತೆ ಕಾಣಿಸ್ತಾ ಇದೆ ಕೈಪಡೆಗೆ. ಇವೆಲ್ಲ ಹೇಳಿಕೆಗಳಿಗೆ ಕಾರಣ ಅದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.